ಆಯ್ತು. ಹೇಳ್ಬೇಕು ನಾಚಿಕೆ ಮಾನ ಮರದಲ್ಲಿ ಇವರಿಗೆ. ಕೇಂದ್ರ ಸಚಿವರೇ, ರಾಜ್ಯದ ಮಂತ್ರಿಗಳೇ, ಜನ ನಿಮ್ಮ ಮುಖಕ್ಕೆ ಉಗ್ದಿದ್ದು ಹಾಗೆ ಮುಖ ಒರೆಸಿಕೊಳ್ಳಿ. ಈ ಪ್ರಜಾಪ್ರಭುತ್ವದಲ್ಲಿ ಜನರನ್ನ ಈ ಪರಿಯೂ ಶೋಷಿಸಲಾಗುತ್ತಾ, ಜನರ ಜೀವದ ಜೊತೆ ಈ ರೀತಿಯೂ ಚೆಲ್ಲಾಟ ಆಡ್ಲಾಗುತ್ತಾ ಅನ್ನುವಂಥ ಪ್ರಶ್ನೆ ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ 48 ನೋಡಿದಾಗ ನಮ್ಮನ್ನ ಕಾಡುತ್ತೆ. ಸುಂದರವಾಗಿರುವ ಸವಾಲಿನ ಶಿರಾಡಿ ಘಾಟನ್ನ ಜನಪ್ರತಿನಿಧಿಗಳು, ಅಧಿಕಾರಿಗಳು ಎಲ್ಲ ಸೇರಿ ಇದನ್ನ ಸಾವಿನ ಹೆದ್ದಾರಿ ಮಾಡಿದ್ದಾರೆ. ಅದು ಹೇಗೆ? ಈ ಹೆದ್ದಾರಿಯಿಂದ ಉದ್ಧಾರ ಆದ ಅಧಿಕಾರಿಗಳೆಷ್ಟು, ಜನಪ್ರತಿನಿಧಿಗಳೆಷ್ಟು, ಇದನ್ನೆಲ್ಲ ತಿಳಿಸ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ನಾನು ವಿಜಯಲಕ್ಷ್ಮಿ ಶಿಬರೂರು. ಇವತ್ತು ನಮ್ಮ ಕವರ್ ಸ್ಟೋರಿ ತಂಡ ನಿಮ್ಮನ್ನ ಇಡೀ ನಮ್ಮ ದೇಶದಲ್ಲೇ ಕಾಣಲು ಸಾಧ್ಯವಿರದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರಯಾಣ ಮಾಡಿಸುತ್ತೆ. ಅದು ಬರೀ ಪ್ರಯಾಣ ಅಲ್ಲ, ಜೀವನದಲ್ಲಿ ಎಂದೂ ಮರೆಯಲಾಗದ ಪ್ರಯಾಸಕರ ಪ್ರಯಾಣ. ಹಾಗಾಗಿ ಸುಸ್ತಾಗಬಹುದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದುವೇ ಬೆಂಗಳೂರು ಹಾಗೂ ಮಂಗಳೂರನ್ನ ಜೋಡಿಸೋ ರಾಷ್ಟ್ರೀಯ ಹೆದ್ದಾರಿ 48. ಆದ್ರೆ ಈಗ ಇದು ಪ್ರಯಾಣಿಕರ ಪ್ರಾಣ ತಿನ್ನೋ ಹೆಮ್ಮಾರಿಯಾಗಿದೆ. ದಿನ ಸಾಯೋರು ಅಳವ್ರು ಯಾರು ಅಂದಂಗೆ ಅವ್ರು ಏನು ತಲೆ ಕೆಡಿಸ್ಕೊಳ್ಳಲ್ಲ. ಅಯ್ಯೋ ನೋಡ್ತಾರೆ, ಹೋಗ್ತಾರೆ. ಮೇಲೆ ಹೆಲಿಕಾಪ್ಟರ್ಗಳು ಫ್ಲೈಟ್ಗಳಲ್ಲಿ ಹೋಗ್ತಾರೆ, ಇಳಿತಾರೆ. ಅವಾಗ ಇಂಡಿಯಾದವರು ನಿಮ್ಮಂಥವ್ರು ಅವ್ರನ್ನ ಹೋಗಿ ಕೇಳಿದಾಗ ಅವ್ರಿಗೆ ಪುರ್ಸತ್ತು ಇಲ್ಲ, ಹೇಳಕ್ಕೆ ಗೊತ್ತೂ ಇರೋದಿಲ್ಲ. ಬರೀ ಹೊಂಡ ಗುಂಡಿ ಇರೋ ಈ ಹೆದ್ದಾರಿಯಲ್ಲಿ ಒಂಚೂರು ಯಾಮಾರಿದ್ರು ಯಮಪಾಲಾಗೋದು ಗ್ಯಾರಂಟಿ. ಶಿರಾಡಿ ಘಾಟ್ ಸಾವಿನ ಹೆದ್ದಾರಿ, ಇದಕ್ಕೊಂದು ನಿದರ್ಶನ ತೋರಿಸ್ತೀನಿ ನೋಡಿ. ಇಲ್ಲಿ ಒಂದೊಂದು ರಸ್ತೆ ನನ್ನ ಅರ್ಧ ಕೈ ಮುಳುಗುವಷ್ಟು ಆ ಗುಂಡಿ ಇದೆ, ಅಷ್ಟೊಂದು ಗುಂಡಿ ಹೊಂಡ ಇದೆ. ಈ ರಸ್ತೆ, ಈ ಹೊಂಡನ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ವೆಹಿಕಲ್ಗಳು ನಿಯಂತ್ರಣ ತಪ್ತವೆ. ಇದರಿಂದಾಗಿ ವಾಹನ ಚಾಲಕನ ನಿಯಂತ್ರಣ ತಪ್ಪಿ ಇಲ್ಲಿ ಯಾವ ರೀತಿ ಒಂದು ಲೋಡ್ ಗಾಡಿ ಕೆಳಗೆ ಬಿದ್ದಿದೆ ನೋಡಿ. ಈ ರೀತಿ ಪ್ರತಿದಿನ ಸಾಕಷ್ಟು ಅಪಘಾತಗಳಾಗ್ತವೆ, ಸಾಕಷ್ಟು ಪ್ರಾಣಗಳು ಹೋಗ್ತವೆ. ಆದರೆ ಈ ಪ್ರಾಣಕ್ಕೆ ಬೆಲೆ ಇಲ್ವಾ? ಈಗ ಈ ರಸ್ತೆಯಲ್ಲಿ ಇಂಥ ಅಪಘಾತ ಆಗಿದೆಯಲ್ಲ, ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಅನ್ಸುತ್ತೆ ನೋಡಿ. ಈ ರಸ್ತೆಗಳು ಈ ಥರ ಹದಗೆಡಿಸಿರೋದ್ರಿಂದ ಮಳೆಗಾಲದಲ್ಲಿ ಬಂದರೂ ಪ್ಯಾಚಿಂಗ್ ವರ್ಕ್ ಮಾಡಲ್ಲ, ಬಿಸಿಲುಗಾಲ ಬಂದರೂ ಪ್ಯಾಚಿಂಗ್ ವರ್ಕ್ ಮಾಡಲ್ಲ. ಭಾಳಷ್ಟು ಈ ರೋಡಲ್ಲಿ ಇದೊಂದೇ ಅಲ್ಲ, ಇಷ್ಟು ಬೇಕಾದಷ್ಟು ಅಪಘಾತಗಳು, ಭಾಳಷ್ಟು ಸಾವು ನೋವುಗಳು ಅನುಭವಿಸ್ತಿದ್ದೇವೆ. ಇದಕ್ಕೆ ಯಾವುದೇ ರೀತಿ ಕ್ರಮ ಇಲ್ಲಿವರೆಗೂ ತಗೊಂಡಿಲ್ಲ ಸರ್ಕಾರದವರು. ಬೇಜವಾಬ್ದಾರಿತನ ಇದು, ನಮ್ಮ ಹೊಲಸು ರಾಜಕೀಯ. ಯಾವುದೇ ಸರ್ಕಾರ ಬರಲಿ, ಮನುಷ್ಯನ ಪ್ರಾಣಕ್ಕೆ ಲೆಕ್ಕ ಇಲ್ಲ, ಅವರ ಹಣಕ್ಕೆ ಮುಖ್ಯ. ಅದು ಏನೇ ಆದರೂ ಅವರ ಸ್ವಾರ್ಥ ರಾಜಕೀಯ ಮಾಡ್ತಾ ಇದ್ದಾರೆ ಇಲ್ಲೆಲ್ಲರೂ. ಇಷ್ಟು ಜನ ಪ್ರಾಣ ಹೋದ್ರೂ ಒಂದು ಆಂಬುಲೆನ್ಸ್ ಫೆಸಿಲಿಟಿ ಇಲ್ಲ. ಈ ಕಡೆಯಿಂದ ಯಾವ್ದನ್ನ ಗಾಡಿ ನಿಂತ್ಕೊಂಡ್ರೆ ಒಂದು ಅರ್ಜೆಂಟಾಗಿ ಒಂದು ಥ್ರೋ ಮಾಡೋಕ್ಕೂ ಒಂದು ಟ್ರಾಲಿನೂ ಬರಲ್ಲ. ಇಲ್ಲಿ ಲೋಕಲ್ MLAಗಳು ಕೂಡ ಬಂದ್ರು ಯಾರೊಬ್ರು ಯಾವುದಕ್ಕೂ ತಲೆ ಕೆಡಿಸ್ಕೋತಾ ಇಲ್ಲ. ಅವ್ರು ಇಲ್ಲಿ ಆಂಬ್ಯುಲೆನ್ಸ್ ಬಂದ್ರು ಕೂಡ ಆಂಬ್ಯುಲೆನ್ಸ್ ಇಂದ ಅವರು ಆಸ್ಪತ್ರೆಗೆ ಹೋಗಿ ಸೇರೋ ಅಷ್ಟರಲ್ಲಿ ಅವ್ರು ಬದುಕ್ತಾರೆ ಅನ್ನೋ ಡೌಟ್ ಆಗಿದೆ. ನೀವು ರೋಡ್ ಟ್ಯಾಕ್ಸ್ ಕಟ್ಟಲ್ವಾ? ಟ್ಯಾಕ್ಸ್ ಕಟ್ತಾ ಇದೀವಿ. ಟ್ಯಾಕ್ಸ್ ಕಟ್ಟಿದ್ರೆ ಕೇಳೋರು ಇಲ್ವಲ್ಲ. ಇಲ್ಲಿ ಪೊಲೀಸು RT ಅಂತ ಎಲ್ಲರೂ ವಸೂಲಿ ಮಾಡ್ತಾರೆ, ಆದ್ರೆ ಯಾರು ರೋಡ್ ರಿಪೇರಿಗೆ ಯಾರು ಇದು ಮಾಡಲ್ಲ. ಎಲ್ಲರೂ ವಸೂಲಿ ಮಾಡುವವರೇ, ಆದರೆ ನ್ಯಾಯಬದ್ಧವಾಗಿ ಈ ರಸ್ತೆಗೆ ಒಂದು ಡಾಂಬರ್ ಹಾಕುವ ಯೋಗ್ಯತೆ ನಮ್ಮ ಸರ್ಕಾರದ ಯಾವನೊಬ್ಬರಿಗೂ ಇಲ್ಲ ಅನ್ನುವಂಥ ಪ್ರತಿಕ್ರಿಯೆ ಜನರದ್ದು. ಇನ್ನು ಈ ರಸ್ತೆಯಲ್ಲಿ ವಾಹನಗಳು ಸರ್ಕಸ್ ಮಾಡಿಕೊಂಡು ಡಾಂಬರ್ ಹುಡ್ಕೊಂಡು ಹೋಗಬೇಕು. ಈ ಹೆದ್ದಾರಿ ನೋಡಿದಾಗ ರಸ್ತೆ ಒಳಗೆ ಗುಂಡಿಯೋ, ಗುಂಡಿ ಒಳಗೆ ರಸ್ತೆಯೋ ಅನ್ನೋ ಅನುಮಾನ ಮೂಡುತ್ತೆ. ಇದು ನಮ್ಮ ರಾಜ್ಯದ ಹೆದ್ದಾರಿ. ಇಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎರಡೂ ಕೂಡಿ ರಸ್ತೆ ಮಾಡಬೇಕು. ನಮ್ಮ ಸರ್ಕಾರದ ಪರಿಸ್ಥಿತಿ ಹೇಗಿದೆಯೋ ಅದೇ ರೀತಿ ಇಲ್ಲಿನ ರಸ್ತೆ ಪರಿಸ್ಥಿತಿಯೂ ಇದೆ. ಒಮ್ಮೆ ನೀವೇ ನೋಡಿ, ಈ ರೀತಿ ನಮ್ಮ ಊರಲ್ಲಿ ತೋಡಲ್ಲಿ ನೀರು ಹೋಗೋಕ್ಕಿಂತ ತೋಡುಗಳನ್ನು ಮಾಡ್ತಾರೆ. ಆದರೆ ಇದು ಹೆದ್ದಾರಿಯಲ್ಲಿ ಇಂಥ ತೋಡುಗಳಿದ್ರೆ ನಂಬಕ್ಕೆ ಸಾಧ್ಯನಾ? ನಾವು ನಿಂತಲ್ಲಿ
ಇಷ್ಟೆಲ್ಲ ಜನ ನಮ್ಮನ್ನ ಮುಟ್ಕೊಳ್ತಿದ್ದಾರೆ. ಯಾಕಂದ್ರೆ ಹೇಗಾದ್ರೂ ಮಾಡಿ ಈ ಸಮಸ್ಯೆನ ನಮ್ಮ ಅಧಿಕಾರಿಗಳಿಗೆ, ನಮ್ಮ ಸಚಿವರಿಗೆ ಮನಮುಟ್ಟುವ ರೀತಿಯಲ್ಲಿ ಹೇಳಿ ಅಂತ. ದಯವಿಟ್ಟು ಇದನ್ನು ಜನತೆಗೆ ತೋರಿಸಿ, ಸರ್ಕಾರದಲ್ಲಿ ಇದೊಂದು ರೋಡ್ ಮಾಡಿದೆ, ನೀವು ಪುಣ್ಯವಂತರು. ಸಾವಿನ ಹೆದ್ದಾರಿಯಾಗಿದೆ, ಹೇಗೆ ಆಗಿದೆ ಮೇಡಮ್ ಇಲ್ಲಿ ಒಂದ್ಸರಿ ನೋಡಿ ಟರ್ನ್ಗಳು ಬಹಳಷ್ಟು ಇದೆ. ಸ್ಪೀಡಲ್ಲಿ ಬಂದಾಗ ಅವ್ರಿಗೆ ಕಂಟ್ರೋಲ್ ಸಿಗಲ್ಲ. ಅನ್ಎಕ್ಸ್ಪೆಕ್ಟೆಡ್ ನೋಡಿ, ನೀವು ನೋಡ್ತಾ ಇದ್ದೀರಿ ಬಹಳಷ್ಟು ಹಳ್ಳಗಳಿದೆ, ಇಲ್ಲಿ ತುಂಬಾ ಜನ ಸಾಯ್ತಾ ಇದ್ದಾರೆ. ನಮಗೆ ಜೀವ ಭಯ ಮಾಡಿಕೊಂಡು ಡ್ರೈವ್ ಮಾಡ್ತಾ ಇದ್ದೀವಿ, ಆ ರೀತಿ ಆಗಿದೆ. ಸರ್ಕಾರನೂ ಕಣ್ಣು ಮುಚ್ಕೊಂಡಿದೆ, ಪಬ್ಲಿಕ್ಕು ನಮಗೇನಾಗಬೇಕು ಅಂತ ಆ ರೀತಿ ಆಗಿದೆ. 30 ಕಿಲೋಮೀಟರ್ ಎಲ್ಲ ದಾಟಿ ಹೋದ್ರೆ ಸಾಕು. ಈಗ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಮತ್ತು ನಳಿನ್ ಕುಮಾರಿಗೆ ಪಾಲಾಗಿ ಬರುವಂತ ರಸ್ತೆ. ರಾಜಕೀಯದವರಿಂದ ಯಾವುದೇ ಒಂದು ವ್ಯವಸ್ಥೆಗಳಾಗಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ನಮ್ಮ ಧರ್ಮಸ್ಥಳ ಹೆಗಡೆಯವರು ಸ್ವಲ್ಪ ಕಾಳಜಿ ತೋರಿಸಿ, ಮತ್ತು ಸುಬ್ರಹ್ಮಣ್ಯ ದೇವಸ್ಥಾನದ ಸ್ವಾಮೀಜಿಯವರು ಅವರ ಆ ದೇವ್ರನ್ನಾದರೂ ನೆನೆಸಿ ಈ ರೋಡಿಗೆ ಒಂದು ಪರಿಹಾರವನ್ನು ಮಾಡಬೇಕು ಅಂತ ದಯವಿಟ್ಟು ಅವ್ರ ಕಳಕಳಿಯಿಂದ ನಾವು ಕೇಳ್ಕೊತಾ ಇದ್ದೀವಿ ಮೇಡಮ್. ಮನೆ ಸಿದ್ದರಾಮಯ್ಯನವ್ರನ್ನ ಎಲ್ಲ ಹೇಳ್ತಾರೆ, ಬಡವ್ರ ಬಗ್ಗೆ ಅದು ಮಾಡ್ತಾರೆ. ದಯವಿಟ್ಟು ಈ ದೇಶದ ಬಡವ್ರ ಬಗ್ಗೆನೂ ಚಿಂತೆ ಬದಲು ಮಾಡಿ ಈ ರಸ್ತೆಗಳನ್ನು ಅಭಿವೃದ್ಧಿ ಮಾಡೋ ಕಡೆ ಗಮನ ಕೊಟ್ಟರೆ ತುಂಬ ಅನುಕೂಲ ಆಯ್ತದೆ. ಅವರು ಈ ರೋಡಲ್ಲಿ ಓಡಾಡಬೇಕು, ಸಾಮಾನ್ಯ ಜನದ ಜೊತೆಗೆ. ಮತ್ತು CM ಅವರು ಈ ರೋಡಲ್ಲಿ ಓಡಾಡಿದ್ರೆ ಅವ್ರಿಗೂ ಇದ್ರ ಬಗ್ಗೆ ಅನುಭವ ಆಗಬೇಕು ಮೇಡಮ್. ಈ ರಸ್ತೆಯಲ್ಲಿ ಬಂದ ತಪ್ಪಿಗೆ ಅದು ಹೇಗೇಗೋ ಗಾಡಿ ಓಡಿಸಿ ಫಚೀತಿ ಪಡುವವರ ಸಂಖ್ಯೆಯೇ ಜಾಸ್ತಿ. ಹಾಸನದ ಸಕಲೇಶ್ಪುರದಿಂದ ದಕ್ಷಿಣ ಕನ್ನಡದ ಗುಂಡ್ಯಾವರೆಗಿನ 27 ಕಿಲೋಮೀಟರ್ ಹಾದಿಯಲ್ಲಿ 10 ವಾಹನಗಳು ಹೀಗೆ ಕೆಟ್ಟು ನಿಂತಿರ್ತವೆ. ಗಾಡಿ ರಿಪೇರಿ ಮಾಡುವವರನ್ನ ಚಾತಕ ಪಕ್ಷಿಯಂತೆ ಕಾಯುತ್ತಿರುತ್ತವೆ. ಈ ರೀತಿ ಕೆಟ್ಟು ನಿಂತಿರುವ ಗಾಡಿಗಳನ್ನ ಶಿರಾಡಿ ಘಾಟಲ್ಲಿ ನಾವು ಸಾಲು ಸಾಲಾಗಿ ನೋಡ್ತಾ ಇರ್ತೀವಿ. ಒಂದು ವೇಳೆ ಇಂಥ ದೊಡ್ಡ ಟ್ಯಾಂಕರ್ಗಳಾಗಲಿ, ಹೆವಿ ಗೂಡ್ಸ್ ಗಾಡಿಗಳಾಗಲಿ ನಿಂತು ಬಿಟ್ಟರೆ ಕಿಲೋಮೀಟರ್ ಗಟ್ಟಲೆ ವಾಹನಗಳು ಹಾಗೆ ನಿಂತು ಬಿಡಬೇಕಾಗುತ್ತೆ. ಅದರಲ್ಲೂ ರಾತ್ರಿ ಹೊತ್ತಂತೂ ಇಲ್ಲಿನ ಜನರ ಅನುಭವ ಭಯಾನಕವಾಗಿರುತ್ತೆ. ಆಮೇಲೆ ಇನ್ನೊಂದು ತಮಾಷೆ ಏನಂದರೆ, ಈ ರಸ್ತೆಯಲ್ಲಿ ಯಾವುದೇ ರೀತಿಯ ಗ್ಯಾರೇಜ್ ಇರಲ್ಲ, ಹೋಟೆಲ್ ಇರಲ್ಲ, ಸಂಪರ್ಕ ಸಾಧನಗಳಿರಲ್ಲ. ಅಡುಗೆಗೆ ಎಲ್ಲ ತಯಾರಿಗಳನ್ನು ಮಾಡಿಕೊಂಡೇ ಬರಬೇಕಾದಂಥ ಪರಿಸ್ಥಿತಿ ಇವರಿದ್ರೆ. ನಿನ್ನೆ ರಾತ್ರಿ ಕೆಟ್ಟು ನಿಂತು ಹೋಗಿದೆಯಂತೆ. ಹೆಂಗೆ ಕಳೀತೀರ ರಾತ್ರಿ? ಭಯ ಆಗಲ್ಲ? ಭಯ ಆಗ್ತದೆ ಮೇಡಮ್. ಭಯ ಆಗಲ್ಲ ಅಂದ್ರೆ ಏನು, ನಿದ್ರೆ ಇಲ್ಲ ನೈಟ್ ಎಲ್ಲ, ಬೆಂಕಿ ಹಾಕೊಂಡು ಕುತ್ಕೊಂಡು ಬಿಡ್ಬೇಕಾಗತ್ತೆ ಅಷ್ಟೇ. ಇದು ಇವರೊಬ್ಬರ ಪರಿಸ್ಥಿತಿ ಅಲ್ಲ, ಈ ರಸ್ತೆಯಲ್ಲಿ ಓಡಾಡಿ ವಾಹನ ಕೆಟ್ಟು ಹೋದವರ ಪರಿಸ್ಥಿತಿ ಇದೇ ಇರುತ್ತೆ. ಸುರಕ್ಷತೆ ಇರಲ್ಲ, ಆಂಬ್ಯುಲೆನ್ಸ್ ಇರಲ್ಲ, ಸಂಪರ್ಕ ಸಾಧನ ಇರಲ್ಲ. ಅಟ್ಲೀಸ್ಟ್ ಇಂಥ ಜಾಗದಲ್ಲಿ ಇಂಥ ಅಪಾಯ ಇದೆ ಅಂತ ತೋರಿಸುವಂಥ ಬೋರ್ಡು ಕೂಡ ಇರಲ್ಲ. ಮೊಬೈಲ್ ಸಿಗ್ನಲ್ ಸಿಗದೆ ಒದ್ದಾಡುತ್ತಿದ್ದ ಈ ಟ್ಯಾಂಕರ್ ಚಾಲಕನಿಗೆ ನಾವು ಸಹಾಯ ಹಸ್ತ ಚಾಚಿ ಗಾಡಿ ಹತ್ತಿಸಿಕೊಂಡ್ವಿ. ಶಿರಾಡಿ ಘಾಟ್ ಪ್ರಯಾಣಿಕರ ಪಾಲಿನ ಮೃತ್ಯುಕೂಪ. ಆದರೆ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಇದು ಭಾಗ್ಯ ತರೋ ಭಾಗ್ಯಲಕ್ಷ್ಮಿ, ಹಣ ತರೋ ಧನಲಕ್ಷ್ಮಿ. ರೋಡ ಇದು ಗದ್ದೆ, ರೋಡೇ ಅಲ್ಲ ಇದು. ನಾವು ಇದೇ ಥರ ಓಡಾಡಿ ನಮ್ಮದು ಒಂದು ಆಯ್ಸೆ ಮುಗಿದೋಗಿದೆ ಈಗ.